ಎಲ್ಲರಿಗೂ ನಮಸ್ಕಾರ. ಅನ್ನದಾತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಾನು ನಮ್ಮ ತೋಟದಲ್ಲಿ ಟೊಮೊಟೊಗೆ ನೀರು ಕಟ್ತಾ ಇದ್ದೆ. ನನ್ನ ಫ್ರೆಂಡ್ ಸುಮಂತ್ ಅಂತ, ಅವನು ಫೋನ್ ಮಾಡಿ ನನಗೆ, ಬಾವ ನಾನು ನಿಮ್ಮ ತೋಟ ಪಕ್ಕದಲ್ಲಿ ಇದ್ದೀನಿ, ಕುರಿ ಮೇಯಿಸ್ತಾ ಇದ್ದೀನಿ, ಇಲ್ಲೊಂದು ಜೇನಿದೆ, ನೆಬ್ರು ಸೇರ್ಕೊಂಡು ಕೀಳೋಣ ಬಾ ಅಂತ ಹೇಳ್ದೆ. ಓ ಸರಿ ಆಯ್ತಿರಪ್ಪ, ಬಂದೆ. ಟೊಮೊಟೊಗೆ ನೀರು ಕಟ್ಟಿ ಆಮೇಲೆ ಬರ್ತೀನಿ ಅಂತ ಹೇಳಿದೆ. ಟೊಮೊಟೊಗೆ ನೀರು ಕಟ್ಟಿ ಅಲ್ಲಿಗೆ ಹೋದೆ. ಜೇನು ತುಂಬ ದೊಡ್ಡದಾಗಿತ್ತು. ಅದ್ರ ಪಕ್ಕದಲ್ಲೆಲ್ಲ ಬೇಳೆ ಗಿಡಗಳು, ಮುಳ್ಳಿನ ಗಿಡಗಳೆಲ್ಲ ಜಾಸ್ತಿ ಇದ್ವು. ಸರಿ ಆಯ್ತಂತ ನಾನು ಅದೇ ದಾರಿ ಮಾಡಿಕೊಂಡು ಹೋದೆ ಕೀಳೋಣ ಅಂತ. ನಾನು ಮೊದಲೆಲ್ಲ ಹಂಗೆ ಕಿತ್ಬಿಡ್ತಾ ಇದ್ದೆ. ಈ ಸಲ ಯಾಕೋ ಜೇನು ಹುಳ ನನಗೆ ಕಚ್ಚಕ್ಕೆ ಬಂತು. ನಾವು ಇದಕ್ಕೆ ಹೊಗೆ ಹಾಕ್ಬೇಕಂತ ತೀರ್ಮಾನ ಮಾಡಿಕೊಂಡು ಸ್ವಲ್ಪ ಹುಲ್ಲು ಮತ್ತು ಹೊಂಗೆ ಸೊಪ್ಪು ತೊಗೊಂಬಂದು ಈ ಥರ ಹೊಗೆ ಹಾಕಿದ್ವಿ. ಹೊಗೆ ಹಾಕಿದ್ರೆ ಅವಾಗ ಒಂಥರ ಮತ್ತೆ ಬಂದಂಗೆ ಆಗುತ್ತೆ. ಅವಾಗ ಅವು ನಮ್ಮನ್ನೇನು ಮಾಡಲ್ಲ ಅಂತ ಗೊತ್ತು. ನೀವು ಇದೇ ರೀತಿ ಯಾವತ್ತಾದ್ರೂ ಜೇನು ಕೀಳಬೇಕಂದ್ರೆ, ಜೇನು ಕೀಳಕ್ಕೆ ಹೋದಾಗ ಜೇನುಹುಳ ನಿಮ್ಮನ್ನು ಕಚ್ಚಕ್ಕೆ ಬಂದಾಗ ಈ ಥರ ಸ್ವಲ್ಪ ಹೊಗೆ ಹಾಕಿ ನೋಡಿ. ಹೊಗೆ ಹಾಕಿದ್ಮೇಲೆ ನಮ್ಮ ಹತ್ರ ಕುಡ್ಗೋಲು ಮಚ್ಚಿ ಇರಲಿಲ್ಲ, ಅದಕ್ಕೆ ನಾವು ಕೈಯಲ್ಲೇ ಅದನ್ನು ಒಂಥರ ಮುರಿದ್ಬಿಟ್ಟು ಕೊಂಬೆನ ನೋಡಿ ಇನ್ನೂ ಸ್ವಲ್ಪ ಹೊಗೆ ಹಾಕ್ಕೊತಾ ಇದ್ದೀವಿ. ಹೊಗೆ ಹಾಕಿದ್ಮೇಲೆ ನಮ್ಮ ಹತ್ರ ಮಚ್ಚಿರಲಿಲ್ಲ, ಅದಕ್ಕೆ ನಾವು ಕೈಯಲ್ಲೇ ಅದನ್ನು ಮುರಿದ್ಬಿಟ್ಟು ಈಗ ಕಿತ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಈ ಥರ ಕಿತ್ಕೊಂಡು ಹೋಗ್ತಾ ಇದ್ದೀವಿ. ಕಿತ್ಕೊಂಡು ಹೋಗಿ ದೂರ ಹಾಕ್ಕೊತಾ ಇದ್ದೀವಿ. ಅಲ್ಲಿಂದ ದೂರ ಹೋಗಬೇಕು ಫ್ರೆಂಡ್ಸ್, ಯಾಕಂದರೆ ಜೇನುಹುಳೆಲ್ಲ ಅಲ್ಲೇ ಇರುತ್ತೆ, ಪಕ್ಕದಲ್ಲೇ ಇರುತ್ತೆ. ನೋಡಿ ದೂರ ಎತ್ಕೊಂಡು ಹೋಗಿ ಅಲ್ಲಿ ಹಾಕಿದ್ದೀವಿ. ಅದರಲ್ಲಿ ಇನ್ನೂ ಜೇನುಹುಳ ಸ್ವಲ್ಪ ಇದ್ದಾವೆ, ಎಲ್ಲ ಹೋಗಲಿ ಅಂತ ಅಲ್ಲೇ ಇದ್ದೀವಿ, ಅಲ್ಲೇ ಹಾಕಿದ್ದೀವಿ. ಅದಕ್ಕೆ ಸ್ವಲ್ಪ ಈ ರೀತಿ ಅಲ್ಲಾಡಿಸ್ಕೋಬೇಕು. ಆಮೇಲೆ ಇನ್ನೂ ಸ್ವಲ್ಪ ದೂರ ಹಾಕ್ಕೊತಾ ಇದ್ದೀವಿ ಫ್ರೆಂಡ್ಸ್. ನೋಡಿ ಈಗ ಅದರಲ್ಲಿ ಏನೂ ಇಲ್ಲ, ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ನೋಡಿ ಈ ರೀತಿ ಇದೆ ಫ್ರೆಂಡ್ಸ್ ಜೇನುಗೂಡು. ನೋಡಿ ಮೇಲೆ ಇದೆಯಲ್ಲ ಅದೆಲ್ಲ ತುಪ್ಪ. ನೋಡಿ ಫ್ರೆಂಡ್ಸ್ ಈ ಥರ ಇದೆ. ಸುಮಂತು ಇಬ್ಬರು ಜೇನುತುಪ್ಪ ತಿಂತಾಯಿದ್ದೀವಿ ಫ್ರೆಂಡ್ಸ್. ನೋಡಿ ಜೇನುತುಪ್ಪ ತುಂಬ ಸ್ವೀಟಾಗಿ ಮತ್ತು ಟೇಸ್ಟಿಯಾಗಿತ್ತು. ನೋಡಿ ನಮ್ಮ ಹಳ್ಳಿ ಕಡೆ ಈ ಥರ ಶುದ್ಧವಾದ ಜೇನುತುಪ್ಪ ಸಿಗುತ್ತೆ ಫ್ರೆಂಡ್ಸ್. ನೋಡಿ ನನಗೆ ಸುಮಂತಿಗೆ ಕೈಯಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಜೇನುತುಪ್ಪನ ಯಾವ ರೀತಿ ಇದೆ ಅಂತ. ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ನೋಡಿ ಜೇನುತುಪ್ಪನ. ಅದು ನೋಡ್ತಾ ಇದ್ವಿ, ಈಗ ಬಾಯಲ್ಲೆಲ್ಲ ನೀರು ಇರುತ್ತೆ. ನೋಡಿ ಫ್ರೆಂಡ್ಸ್, ನಮ್ಮ ಹಳ್ಳಿಯಲ್ಲಿ ಕಿತ್ತಿರೋ ಶುದ್ಧವಾದ ಜೇನುತುಪ್ಪ ತುಂಬ ಸ್ವೀಟಾಗಿ ಮತ್ತು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ಜೇನುತುಪ್ಪ. ಅದೇ ರೀತಿ ನೀವು ಯಾವಾಗಾದರೂ ಜೇನು ಕೀಳಬೇಕು ಅಂದರೆ ಅದಕ್ಕೆ ಹೊಗೆ ಹಾಕಿ ಕೀಳಿ ಫ್ರೆಂಡ್ಸ್, ಆವಾಗ ನಿಮ್ಮನ್ನು ಜೇನುಹುಳ ಏನು ಮಾಡೋದಿಲ್ಲ. ಅದು ಬಿಟ್ಟು ನೀವು ಸುಮ್ಮನೆ ಆ ಥರ ಕೀಳ್ಬೋದು ಅಂದರೆ ಕೀಳ್ಬೋದು, ಬಟ್ ಏನಾದರೂ ಹುಳು ಬಂದು ಕಚ್ಚಿದ್ರೆ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಅದಕ್ಕೆ ನೀವು ಹೊಗೆ ಹಾಕಿದ್ರೆ ಹುಳ ಬಂದು ಕಚ್ಚಲ್ಲ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನಾನು ಹೊಗೆ ಹಾಕಿರೋದಕ್ಕೆ ಒಂದು ಹುಳ ನನಗೆ ಬಂದು ಕಚ್ಚಿಲ್ಲ. ಅದೇ ರೀತಿ ತಿನ್ನೋವಾಗ ನಿಧಾನವಾಗಿ ನೋಡ್ಕೊಂಡು ತಿನ್ನಿ ಫ್ರೆಂಡ್ಸ್. ನಾನು ನೋಡಿ ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿತ್ತು ಫ್ರೆಂಡ್ಸ್ ನನ್ನ ಪರಿಸ್ಥಿತಿ. ನಾನು ತುಂಬ ಆತುರವಾಗಿ ತಿನ್ನೋಕ್ಕೆ ಹೋಗಿ ಜೇನುತುಪ್ಪದಲ್ಲಿ ಒಂದು ಹುಳ ಇತ್ತು, ಅದು ನಾನು ನೋಡ್ಕೊಂಡಿಲ್ಲ. ಹುಳ ಬಂದು ನನಗೆ ತುಟಿ ಕಚ್ಚಿತ್ತು. ನೋಡಿ ಕೀಳೋವಾಗ ಒಂದು ಹುಳನೂ ಕಚ್ಚಿಲ್ಲ, ಅದು ತಿನ್ನೋವಾಗ ಒಂದು ಹುಳ ಬಂದು ಕಚ್ಚಿತ್ತು. ಆ ಕಚ್ಚಿರೋದ್ರಿಂದ ನನ್ನ ತುಟಿ ಹೇಗಾಗಿತ್ತಂತ ನೀವು ನಾನು ಫೋಟೋ ಹಾಕ್ತೀನಿ ಒಂದು ಕೊನೆಯಲ್ಲಿ, ಆ ಫೋಟೋ ನೋಡಿ ಫ್ರೆಂಡ್ಸ್. ಅದಕ್ಕೆ ನಿಧಾನವಾಗಿ ತಿನ್ನಿ ಫ್ರೆಂಡ್ಸ್.